ಕಂಠೀರವ ಇರುವಂತಹ ಸ್ಥಳ ಕಾರ್ತವೀರ್ಯ ಅಂತ ಕೇಳಿ ಬಂದೆ. ಹೊರಟು ಬಂದಂತಹ ಕಾರ್ಯ ಅನೇಕವಿದೆ. ಕೃತವೀರ್ಯ ನಡುಗ Money!
ಒಂದು ನಿರ್ದಿಷ್ಟವಾದಂತಹ ಗುರಿ ಇರಬೇಕಂತೆ. ಆ ಗುರಿಯನ್ನು ಮುಟ್ಟಬೇಕಾದರೆ ಶ್ರೇಷ್ಠವಾದಂತಹ ಗುರುಗಳ ಉಪದೇಶ ಬೇಕು. ಹಾಗೆಯೇ ಈ ಮಾತಿಗೆ ಮಹಿಸ್ಮತಿಯನ್ನಾಳುವ ಕಾರ್ತವೀರ್ಯ ಭೂಪತಿಯೇ ಸಾಕ್ಷಿ. ಹೇಗೆ ರಾಕಾವತಿ ದೇವಿ ಹಾಗೂ ಕೃತವೀರ್ಯ ಭೂಪತಿಗೆ ಅದೆಷ್ಟೋ ಕಾಲ ಮಕ್ಕಳಿಲ್ಲವೆಂಬ ಚಿಂತೆಯಲ್ಲಿ ಇರುವಂತಹ ಸಂದರ್ಭ ಗುರುಗಳು ಆ ದೇವತಾ ಪ್ರಸಾದವ ಎಂಬಂತೆ ನಾನು ಹುಟ್ಟಿಕೊಂಡನಂತೆ. ಆದರೆ ಹುಟ್ಟಿಕೊಳ್ಳುವಾಗ ನಾನು ಎಲ್ಲರಂತಿಲ್ಲ, ನನಗೆ ಬಾವುಗಲೇ ಇರಲಿಲ್ಲವಂತೆ. ಈ ಅಂಗವಿಹೀನವಾದಂತಹ ಮಗುವನ್ನು ಕಂಡು ದುಃಖಿತರಾದಂತಹ ಆ ಕೃತವೀರ್ಯ ದಂಪತಿಗಳು ಹಾಗೆ ದುಃಖ ಪಡುತ್ತಿರುವಂತಹ ಸಂದರ್ಭ ದತ್ತಾತ್ರೇಯ ಗುರುಗಳ ಆಗಮನವಾಯಿತು. ಈ ಮಗುವನ್ನು ಸ್ಪರ್ಶ ಮಾತ್ರದಿಂದ ಬಾವುಗಳು ಬಂತು. ಅಷ್ಟೇ ಯಾಕೆ, ನೆನೆಸಿದಾಗ ಅಸ್ತ್ರಶಸ್ತ್ರಗಳನ್ನು ಸಹಸ್ರ ಬಾವುಗಳನ್ನು ಧರಿಸುವಂತವನಾಗುವ ಗರಿ ಎಂಬಂತ ಆಶೀರ್ವಾದವನ್ನು ಕೊಟ್ಟಿದ್ದಾರಂತ. ಆಹಾ, ಈಗ ನಾನು ಪ್ರಾಯಕ್ಕೆ ಬಂದಾಗ ಈ ಮಹಿಸ್ಮತಿ ಅಧಿಕಾರವನ್ನು ಪಡೆದ ಮೇಲೆ ದಿಗ್ವಿಜಯವನ್ನು ಮಾಡುವುದರ ಮುಖೇನ ಎಲ್ಲರನ್ನು ಸೋಲಿಸಿ ಚಕ್ರಾಧಿಪತ್ಯವನ್ನು ಸ್ಥಾಪಿಸಬೇಕು, ಚಕ್ರಾಧಿಪತಿಯಾಗಿ ಮೆರೆಯಬೇಕೆಂದು ದಿಗ್ವಿಜಯವನ್ನು ಕೈಗೊಂಡೆ. ಅನಿಮಿಷವರಾಗ ಮುಖ್ಯರನ್ನು ಗೆಲ್ಲಿದೆ. ಎಲ್ಲರೂ ಮಣಿದಿದ್ದಾರೆ. ಆಹಾ, ಈಗಲ್ಲವೇ ಸಂತೋಷ. ಚಕ್ರಾಧಿಪತಿಯಾಗಿ ಈ ಮಹಿಸ್ಮತಿಯಲ್ಲಿ ಮೆರೆಯುತ್ತಾ ಇದ್ದೇನೆ. ಅಷ್ಟಕ್ಕೆ ಸಾಲದು, ರಾಜನಾದವ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುವುದು ಮುಖ್ಯ. ಹಾಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಂತಹ ನಾನು ಗುರುಗಳನ್ನು ಮನಸಾರೆ ಧ್ಯಾನಿಸಿ ಆ ಪರಮಾತ್ಮನ್ನು ಶ್ರೀಮನ್ನಾರಾಯಣನ್ನು ಧ್ಯಾನಿಸುತ್ತಾ ವಾರಗಸ್ತನಾಗಿದ್ದೇನೆ. ಏನಂತೆ, ಯಾರದು ಯದುಕುಲಾಧಿಪನು ಲಗದಲ್ಲಿ ರಂಜಿಸುತ್ತಿರಲು ಹಾಗೆಂದು ಯಾವಾಗಲೂ ನೀವು ಬರುವವರಲ್ಲ. ಆದರೆ ನಿಮ್ಮ ಮುಖ ಹೇಗಿರ್ತದೆ, ಅರಳಿದ ಕಮಲದ ಹಾಗೆ. ಕಮಲ ಅರಳಿ ಆಗಿದೆ, ಆದರೆ ಇದು ಆ ಕಮಲ ಮುದುಡಿದ ಕಮಲವಾಗಿದೆ ಅಲ್ಲ. ಏನಾಯ್ತು, ಯಾಕೆ ಬಂದಿರಿ ಹೇಳಬಾರದೆ?
ಏನೋ ಬೇಸದಲ್ಲಿದ್ದ ಹಾಗಿದೆ. ಏನಾಯ್ತು? ಸಹಭಾಗಿಯಾಗಿರುವವರು, ಪ್ರತಿಸ್ಪಂದನೆ ನೀಡುವವರು. ಹಾಗಿರುವಾಗ ನಮ್ಮದಾದಂತಹ ಈ ಕಷ್ಟಗಳನ್ನು ಬೇರೆ ಯಾರಲ್ಲಿ ಹೇಳಿಕೊಡಬೇಕು ಸ್ವಾಮಿ? ಈಗ ಅಂತ ಕಷ್ಟ ಏನಾಯ್ತು ನಿಮಗೆ? ಇದಕ್ಕಾಗಿಯೇ ಎಲ್ಲರೂ ಒಬ್ಬರಲ್ಲ ಇಬ್ಬರಲ್ಲ, ನಿಮ್ಮ ರಾಣಿ ವಾಸದಲ್ಲಿರುವಂತಹ ಸಮಸ್ತರು ಕೂಡ ಒಗ್ಗೂಡಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ಹೌದು, ಕಾರಣ ವದನ ಬಾಡಿ ಹೋಗಿದೆ ಅಲ್ಲ, ಯಾಕೆ ಅಂತ ಸ್ವಾಮಿ? ಕೊಳದಲ್ಲಿ ಅರಳಿ ನಗಬೇಕಾದಂತಹ ಕಮಲ ಒಂದು, ಅದು ನಗಬೇಕಾದ್ರೆ ಸೂರ್ಯನ ಪ್ರಕಾಶ ಅಲ್ಲಿ ಬೀಳಬೇಕಂತೆ. ಏನು ಬೀಳಲಿಲ್ವಾ? ಬಿದ್ರೆ ಅದು ಅರಳುತ್ತದೆ, ನಗುತ್ತದೆ. ಇದು ಹಾಗಲ್ಲ. ಮತ್ತೇನಾಗಿದೆ? ಅದೇ ಸೂರ್ಯನ ಕಿರಣಗಳು ಅತಿಯಾಗಿ ಒಂದು ಕಮಲದ ಮೇಲೆ ಬಿತ್ತು ಅಂತ ಆದ್ರೆ ಆ ಅರಳಿದಂತಹ ಕಮಲ ಬಾಡಿ ಹೋಗುತ್ತದೆ. ಅದು ಸಹಜ ಅಲ್ವೇ? ಹಾಗಿರುವಾಗ ಈ ಪರಿಸ್ಥಿತಿಯಲ್ಲಿ ನಮ್ಮ ಮುಖ ಕಮಲ ಬಾಡುವುದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ. ಯಾರು? ಅವನು ಯಾರವನು? ಆ ಭಾಸ್ಕರ. ಆ ಭಾಸ್ಕರನ ಬಾಧೆಯನ್ನು ತಾಳುವುದಕ್ಕಾಗುವುದಿಲ್ಲ. ಇಲ್ಲ, ನೋಡ್ಲಿಕ್ಕೆ ಇಲ್ಲ. ಯಾರು ಹೇಳಿದ್ದು? ಎಲ್ಲಿ ಕಾಣುತ್ತಾನೆ ಅದು? ಹೊತ್ತು ಮೂಡುವಾಗ ಪೂರ್ವ ದಿಗಂತದಲ್ಲಿ ಮೂಡಿ ಬರುವಂತಹ ಆ ರವಿಯ ಕಿರಣ ನಮ್ಮ ಮೈ ಸೋಕಿದರೆ ಸಾಕು, ಮೈಯೆಲ್ಲ ಬೆವರುಡಿಯುವುದಕ್ಕೆ ಪ್ರಾರಂಭ ಆಗುತ್ತದೆ. ಹೌದು, ಇನ್ನೇನು ನಮ್ಮದಾದಂತಹ ದೇಹದಲ್ಲಿರುವಂತಹ ನೀರೆಲ್ಲವೂ ಕೂಡ ಆವಿಯಾಗಿ ಹೋಯಿತೋ ಏನೋ ಹಾಗೆ ಸಂಕಟ ಆಗುತ್ತಾ ಉಂಟು. ತಡೆಯುವುದಕ್ಕೆ ಸಾಧ್ಯವಿಲ್ಲ ಈ ಸೆಕೆಯನ್ನ ಸ್ವಾಮಿ. ಅದಕ್ಕೆ ನಿಮ್ಮಲ್ಲಿ ಬಂದಿದ್ದೇವೆ. ಸೆಕೆಯನ್ನು ತಡೆಯಲಿಕ್ಕೆ ಆಗುದಿಲ್ಲ ಅಂತ ಇಲ್ಲಿಗೆ ನನ್ನ ಸಮಸ್ಯೆ ಅದುವೆ. ಅಕ್ಕ ಹಾಗೆ ಹೇಳಿದ್ರು. ಹೌದಾ? ಇವಳು ನಿನಗೇನಾಯ್ತು ಈಗ? ಹೌದು ಸ್ವಾಮಿ, ಅಕ್ಕ ಹೇಳಿದ ಮಾತು ತಗ್ಗುದಾಗಿಗುವುದು.
ಅಕ್ಕನ ಬಾಧೆಯ ತಾಳೆವೆನ್ನುವುದು ಅಕ್ಕನ ಬಾಧೆಯ ತಾಳೆವೆನ್ನುವುದು ಏನು ಮಾಡಬೇಕು? ಚೊಕ್ಕಡಿಯಿಂದಲೇ ನಾವೆಲ್ಲ ಹೋಗಿ ಪಕ್ಕನೆ ನೀರು ಆಡುವುದು ಪಕ್ಕನೆ ನೀರು ಆಡುವುದು ಎದುರಾಗಿ ಚೊಕ್ಕಡಿಯಿಂದಲೇ ನಾವೆಲ್ಲ ಹೋಗಿ ಪಕ್ಕನೆ ನೀರು ಆಡುವುದು ಎದುರಾಗಿ ಎಣ್ಣೆಯನೇ ಲಾಲಿಸೋ ನಾವೆಂಬ ಮಾತ ನಾವೆಂಬ ಮಾತ ಏನು ನಾವು ಒಬ್ಬರಲ್ಲ ಇಬ್ಬರಲ್ಲ ಈ ರಾಣಿ ವಾಸವೇ ಸಮೂಹವೇ ಬಂದಿವೆ. ಎಲ್ಲರೂ ಬಂದಿದ್ದೇವೆ. ಹಾ. ಬರುವಾಗ ನಾವು ಒಗ್ಗಟ್ಟಾಗಿ ಒಂದು ಆಲೋಚನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಏನು ಆಲೋಚನೆ ಮಾಡಿದ್ರಿ? ಈಗ ಅಕ್ಕ ಹೇಳಿದ್ದಾಳಲ್ಲ, ಹಾ. ಅಕ್ಕ ಹೇಳಿದಂತಹ ಮಾತು ಹಾ. ಅದು ತಕ್ಕುದಾಗಿಯೇ ಇದೆ. ಯಾರು ಸುಳ್ಳು ಹೇಳಿದ್ರು ಗೊತ್ತಾಗಬಾರದು, ಎಲ್ಲರೂ ಒಂದೇ ಉತ್ತರ ಇರಬೇಕು ಅಂತ ಹೇಳಿ ಬಂದದ್ದು. ಹಾಗಲ್ಲ, ಅಲ್ಲ. ನಮ್ಮಲ್ಲಿರುವಂತಹ ಒಗ್ಗಟ್ಟು ಅಂದ್ರೆ ಹಾಗೆ. ಹಾಗೆ ಬಾಕಿ ಉಳಿದ ಮನೆಯಲ್ಲೆಲ್ಲ ಹೆಣ್ಣು ಮಕ್ಕಳು ಅನೇಕರು ಸೇರಿದ್ರೆ ಅದು ಒಂದೇ ತಾಯಿಯ ಮಕ್ಕಳಾದ್ರೂ ಆಗಿರಬಹುದು. ಅಲ್ಲಿ ಪ್ರತಿ ಕ್ಷಣ ಜಗಳವೋ ಕದರವೋ ಏನಾದ್ರೂ ಆಗುತ್ತಾ ಇರುತ್ತದೆ. ಹಾ. ವಾಗ್ಯುದ್ಧವೂ ಕೂಡ ಆಗುವುದುಂಟು. ಆದ್ರೆ ನಮ್ಮ ಅಂತಃಪುರದಲ್ಲಿ ಹಾಗಿಲ್ಲ. ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಗ್ಗಟ್ಟಿನಿಂದ ಇದ್ದೇವೆ. ಅದು ಹೌದು. ಸೆಕೆ ಹೆಚ್ಚು ಉಂಟು ಅಂತ ಹೇಳುವುದಕ್ಕೆ ಈ ಆಸ್ಥಾನಕ್ಕೆ ನೀವು ಬಂದದ್ದು. ಹೌದು, ಅರ್ಕನ ಬಾಧೆಯನ್ನು ನಮಗೆ ತಾಳ್ಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ಸೆಕೆಯನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಅಂತಃಪುರದ ಒಳಗೆ ಅಂತೂ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಏನು ಮಾಡ್ಬೇಕು ಈಗ? ಏನಾದ್ರೂ ವ್ಯವಸ್ಥೆ ಆಗಬೇಕು. ಏನಾದ್ರೂ ವ್ಯವಸ್ಥೆ ಆಗ್ಬೇಕಲ್ಲ. ಓಹೋ, ಹಾಗೆ ಹ್ಮ್. ಸೆಕೆ ಹೋಗಲಾಡಿಸುವುದಕ್ಕೆ ನಿಮಗೆ ಉದ್ಯಾನವನದಲ್ಲಿ ಬೇಕಾದಷ್ಟು ಕೊಳಗಳನ್ನು ನಿರ್ಮಿಸಿದ್ದೇನೆ. ಒಂದರಲ್ಲಿ ಎಲ್ಲ ಹೊರಳಾಡುವುದಲ್ಲ, ಮತ್ತೆ? ಎಷ್ಟು ಮಂದಿ ಇದ್ದೀರಿ ಎಲ್ಲರಿಗೂ ಒಂದೊಂದು ಕೊಳಗಂತ ಹಾಗೆ, ಒಬ್ಬೊಬ್ಬರಿಗೆ ಒಂದೊಂದು. ಹಾಗೆ ಬೇಕಾದಷ್ಟು ಅಲ್ಲಿ ನೀರಲ್ಲಿ. ಇದೀಗ ನೀವು ಹೇಳಿ ಆಗ್ಬೇಕಾ ನಮಗೆ? ನಾವೆಲ್ಲ ಮೊದಲ ಪ್ರಯತ್ನ ಮಾಡಿ ಆಗಿದೆ. ಏನಾಗಿದೆ? ನಮ್ಮ ಪ್ರಮದಾವನದಲ್ಲಿರುವಂತಹ ಸರೋವರದಲ್ಲಿ ಹೋಗಿ ಅದರ ನೀರನ್ನು ಮುಟ್ಟಿದ್ರೆ ಏನು ಹೇಳುವುದು ಸ್ವಾಮಿ? ಏನಾಗಿದೆ ಅದು? ಅಲ್ಲಿರುವ ನೀರು ಕೂಡ ಬಿಸಿಯಾಗಿದೆ. ನೀರಿಗೊಂದು ಗುಣ ಉಂಟು. ಏನು? ಯಾವತ್ತೂ ಕೂಡ ನಿಂತ ನೀರು ಯಾವತ್ತೂ ಕೊಳೆಯಾಗಿರುತ್ತದೆ, ಬಿಸಿ ಇರುತ್ತದೆ. ಆದ್ರೆ ಹರಿಯುವ ನೀರು ಹಾಗಲ್ಲ. ಹರಿಯುವಂತ ನೀರು ಚಲನಶೀಲವಾಗಿರುವುದರಿಂದ ಅದು ಯಾವತ್ತೂ ಕೂಡ ತಂಪಾಗಿರುತ್ತದೆ. ಇದೆಲ್ಲ ಒಗಟಿನ ಮಾತು ಬೇಡ, ನೀವು ಒಂದು ನಿರ್ಧಾರ ಮಾಡಿ ಬಂದಿದ್ದೀರಿ ಅಂತ ಆಯ್ತು. ಹೌದು. ಏನು ನಿರ್ಧಾರ ಮಾಡಿದ್ದೀರಿ? ಅದು ಅಲ್ಲಿ ಕಾಣುತ್ತಾ ಇದೆಯಲ್ಲ, ಏನು? ನಮ್ಮ ನಗರದ ಹೊರಬಾಹೆಯಲ್ಲಿ ಹರಿಯುತ್ತಿರುವಂತಹ ನರ್ಮದೆ. ಹಾ. ಆ ನರ್ಮದೆಯ ಇತಿಹಾಸವೇ ಹೇಳುತ್ತಾ ಇದೆ, ಹಿಂದುವಿನಿಂದೊಗೆದಂತಹ ನದಿ ಎಂಬುದಾಗಿ. ಯಾವತ್ತು ತಂಗದಿರನಾದಂತಹ ಆ ಶಶಾಂಕ ಲೋಕಕ್ಕೆ ತಂಪನ್ನು ಕೊಡುತ್ತಾನೋ ಅದೇ ರೀತಿಯಾಗಿ ಆ ಚಂದಿರನಿಂದ ಹುಟ್ಟಿದಂತಹ ನರ್ಮದಾ ನದಿಯ ನೀರು ಸದಾ ಕಾಲವೂ ಕೂಡ ಎಲ್ಲಾ ಋತುಗಳಲ್ಲಿಯೂ ಕೂಡ ತಂಪಾಗಿಯೇ ಇರುತ್ತದೆ. ಆದ್ದರಿಂದ ಎಲ್ಲರೂ ಹೋಗಿ ಅಲ್ಲಿ ಮನಸ್ಸು ಮೈ ದಣಿಯುವಷ್ಟು ಆಟ ಆಡಬೇಕು, ನೀರಾಟ ಆಡಬೇಕು, ಸ್ನಾನ ಮಾಡಬೇಕು. ಒಳ್ಳೆಯ ಅಭಿಪ್ರಾಯ. ನನ್ನಲ್ಲಿ ಕೇಳುವುದಕ್ಕಾಗಿ ಬಂದದ್ದಲ್ವ? ಹೋಗಿ ಮನಸ್ಸೋ ಇಚ್ಛೆ ಜಲಕ್ಕೆ. ಯಾರು ಹೇಳುದು? ಈಗ ನಿಮ್ಮ ಹತ್ರ ಕೇಳಲಿಕ್ಕೆ ಬಂದದ್ದು. ನಿಮ್ಮಲ್ಲಿ ಮತ್ತೆ ಹಾಗೆ ಬಂದದ್ದು. ಹೊರಡುವುದಂತ ಬಂದದ್ದ? ಮತ್ತೆ? ಎಲ್ಲ ಸ್ವಾಮಿ, ಮತ್ತೆ ನಮ್ಮ ಹಾಗೆ ಬಂದದ್ದು. ಮನಸ್ಸಿನಲ್ಲಿ ಮತ್ತೊಂದು ಆಸೆ ಉಂಟು. ಏನು ಆಸೆ? ಕೇವಲ ನಾವು ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ನಮ್ಮ ಒಡೆಯರಾದಂತ ನೀವು ಕೂಡ ನಮ್ಮ ಜೊತೆಗೆ ಅಲ್ಲಿಗೆ ಬಂದ್ರೆ ನೀರಾಟಕ್ಕೊಂದು ಕಳೆ ಬರ್ತದೆ. ಓಹೋ, ಹಾಗೆ ಸರಿಯಾಗಿದೆ ನಿಮ್ಗೆ. ಸರಿ ಬಂದು ನೀವೆಲ್ಲ ಮಾತು ಸರಿಯಾಗಿದೆ. ಆ ಸರಿ ಬಂದು ನೀವೆಲ್ಲ ಮಾತು
ರಾಜಕೀಯವಾಗಿ ಬೇಸತ್ತು ಮನಸ್ಸಿಗೆ ಏನೋ ಬೇಸರ ಆಗಿದೆ. ನಿಮ್ಮೊಂದಿಗೆ ಒಂದಿಷ್ಟು ಜಲ ಕೇಳಿ ಆಡಿದ್ರೆ ಮನಸ್ಸಿನ ಬೇಸರ ಭಾರ ಎಲ್ಲ ಕಡಿಮೆ ಆಗ್ತದೆ ಅಲ್ವೇ? ಸಂಕೋಚ ಮಾಡಬೇಡಿ. ಎಲ್ಲರೂ ಸಿದ್ಧತೆಯೊಂದಿಗೆ ನರ್ಮದಾ ತಟಕ್ಕೆ ಹೊರಡುವಾಗ ಈ ಒಬ್ಬ ನಂಬಿಕಸ್ಥರನ್ನು ಇರಿಸಿ ಮಂತ್ರಿಗಳನ್ನು ನೇಮಿಸಿ ಹೋಗೋಣ. ನಡೆಯಿರಿ.
ಕಳಗುಲೇಶ್ವರ ಅಂತ ಕೇಳಿ ಹೊರಟು ಬಂದಂತಹ ಕಾರ್ಯಕಾರ ಕಳಗುಲೇಶ್ವರ ನಗುದ ನಮಗೆ ಮೂವರಿಗೂ ಪ್ರೀತಿಯ ತಂಗಿ ಶೂರ್ಪಣಖ. ಈ ಹೊತ್ತಿನಲ್ಲಿ ನಾನು ಆಲೋಚಿಸುವುದು, ಒಂದು ಕಾಲದಲ್ಲಿ ನಿರ್ಗತಿಕರಾದಂತಹ ನಾವು ಈ ಹೊತ್ತಿನಲ್ಲಿ ಪರಮ ವೈಭೋಗದಿಂದ ಬೆರೆಯಬೇಕಿದ್ರೆ ಕಾರಣ ಏನು? ರಾವಣನ ಛಲ, ಬಲ, ದೈವ ಬಲ ಇಷ್ಟನ್ನೆಲ್ಲ ಗಳಿಸಿಕೊಂಡು ದಿಗ್ವಿಜಯವನ್ನು ಕೈಗೊಂಡು ಅಜೇಯನಾಗಿದ್ದೇನೆ. ಈ ಹೊತ್ತಿನಲ್ಲಿ ನಾನು ಆಲೋಚಿಸುವುದು, ಇನ್ನು ನಾನು ಗೆಲ್ಲಬೇಕಿದ್ದರೆ ಉಳಿದವರು ತ್ರಿಮೂರ್ತಿಗಳು ಮಾತ್ರ. ಆದರೆ ನಮ್ಮ ಬ್ರಹ್ಮದೇವ ಪಿತಾಮಹನಿಗೆ ಸಮನಾದವ, ಅವನ ಜೊತೆ ಯುದ್ಧ ಮಾಡುವುದು ತರವಲ್ಲ. ಇನ್ನೋರ್ವ ನಮ್ಮ ಮನೆ ದೇವರು ಪರಮೇಶ್ವರ, ನನ್ನ ಮನೆದ ದೇವರು ಹೌದು. ಅವನ ಜೊತೆ ಯುದ್ಧ ತರವೇ ಇಲ್ಲವೇ ಇಲ್ಲ. ಹಾಗಿದ್ದರೆ ಉಳಿದಿದ್ದಾರಲ್ಲ ಹರಿ. ವೈಕುಂಠವಾಸಿ ಆ ಹರಿ ಸುರರ ಪಕ್ಷಪಾತಿ, ಅದೆಷ್ಟೋ ದಾನವರನ್ನು ಕೊಂದು ಸುರರಿಗೆ ಸುರ ಸಿಂಹಾಸನವನ್ನು ನೀಡಿದವ. ಅಂಥವನನ್ನು ಒಂದು ವೇಳೆ ಗೆಳಿದರೆಂದ ಈ ಸೃಷ್ಟಿಯಲ್ಲಿ ನನ್ನನ್ನು ಎದುರಿಸುವಂತ ಶಕ್ತಿ ಬೇರೊಂದಿಲ್ಲ. ಹಾಗಾಗಿ ಹರಿಯನ್ನು ಗೆಲ್ಲುವ ಬಗೆ ಮಂತ್ರಾಲೋಚನೆಯಲ್ಲಿರುತ್ತೇನೆ.
ನಮ್ಮ ದಾನವ ಕುಲಕ್ಕೆ ಬೆಳಕನ್ನು ತೋರುವ ಸೂರ್ಯನಂತೆ ಮೆರೆಯುತ್ತಾ ಇದ್ದಿ. ಹೌದು. ಅಂತಹ ನೀನು ಆ. ಇಂದು ಸಭೆಯಲ್ಲಿ ಈಗಷ್ಟೇ ಹೇಳಿದೆಯಲ್ಲ ಅಣ್ಣ, ಏನೆಂದು? ಹರಿಯನೋರ್ವನ ಗೆಲ್ಲಿದರೆ ಹರಿಗಳನಗಿಲ್ಲ ಎಂಬ ಹಾಗೆ. ಸರಿತಾನೆ. ಇದನ್ನು ಕೇಳಿದ ನಂತರ ಈ ವಿಷಯದ ಬಗ್ಗೆ ನನ್ನ ನಿಲುವನ್ನು ನಿನ್ನಲ್ಲಿ ಹೇಳಬೇಕೆಂದೆನಿಸಿದಣ್ಣ. ಹೇಳಬಹುದು ಹೇಳಬಹುದು. ಸಮಯಾವಕಾಶಗಳನ್ನ ಹೇಳು ಹೇಳು ಅಣ್ಣ. ಅಸುರೇಂದ್ರ ಕೇಳು ನುಡಿಯ ದೇವತೆಗಳಿಗೆ ದೇವೇಂದ್ರ, ಮತ್ಯದ ಅಸುರರಿಗೆ ಸುರೇಂದ್ರ. ಅಂದರೆ ನೀನು ಅಣ್ಣ, ನೀನು ನಿನ್ನ ದಿಗ್ವಿಜಯದ ಕಾಲಕ್ಕೆ 3 ಲೋಕವನ್ನು ನಿನ್ನ ಸ್ವಾಧೀನಕ್ಕೆ ಒಳಪಡಿಸಿದೆ ಎಂದು ತಿಳಿದಿದ್ದೀಯ. ಸರಿ ಅಲ್ವೇ? ಸ್ವಲ್ಪ ಮಟ್ಟಿಗೆ ಅದು ಸರಿ ಅನ್ನೋಣ, ಆದರೆ ಅದು ಸರ್ವಕಾಲಿಕ ಸತ್ಯ ಎನ್ನುವುದಕ್ಕೆ ಸಾಧ್ಯವೇ ಇಲ್ಲ ಅಣ್ಣ. ಯಾಕೆ ಬಲ್ಲೆಯ? ಈ ನಿರಂತರವಾಗಿ ಬದಲಾಗುತ್ತಿರುವ ವಿಶ್ವದಲ್ಲಿ ಯಾವುದು ಸ್ಥಾಯಿಯಾಗಿರುವುದು ಸಾಧ್ಯವಿಲ್ಲ. ಹಾಗಾಗಿ ನೀನೊಬ್ಬನೇ ಶಕ್ತಿವಂತ, ಸಾಹಸಿ ಎಂದು ನೀನು ತಿಳಿದುಕೊಂಡರೆ ಅದು ನಿನ್ನ ಎಣಿಕೆಯ ಹೊರತು ಲೋಕಮಾನ್ಯವಾದ ವಿಷಯ ಅಲ್ಲ ಅಣ್ಣ. ಈಗ ನೀನೇ ಹೇಳಿದೆಯಲ್ಲ, ಹರಿಯನೋರ್ವನ ಗೆಲ್ಲಿದರೆ ಅಂದರೆ ಏನಣ್ಣ? ಗೆಲ್ಲುವುದಕ್ಕೆ ಇನ್ನೂ ಒಬ್ಬಾತ ಉಳಿದಿದ್ದಾನೆ ಎಂದಾಯಿತಲ್ಲ. ಹಾಗಿರುವಾಗ ಹರಿಯನ್ನು ಹೊರತಾಗಿ ಈ ಧರಿತ್ರೆಯಲ್ಲಿ ಅಸಮ ಸಾಹಸಿಗರಾದ ವಸುದೇಪಾಲರು ಇನ್ನೂ ಇದ್ದಾರಣ್ಣ. ಹೌದಣ್ಣ. ನನ್ನ ಜೊತೆಗೆ ದಿಗ್ವಿಜಯಕ್ಕೆ ನೀನು ಬಂದವನೇ. ಹೌದಣ್ಣ. ನನ್ನ ಸ್ವಂತ ತಮ್ಮ ನೀನು. ಆದರೆ ನಿನ್ನ ಗುಣಕ್ಕೂ ನನ್ನ ಗುಣಕ್ಕೂ ಅದೆಷ್ಟೋ ವ್ಯತ್ಯಾಸ. ಹೌದಣ್ಣ. ನೀನು ಹೇಳುವುದೇನು? ನಾನು ಧುರದಲ್ಲಿ ಗೆಲ್ಲುವುದಕ್ಕೆ ಇನ್ನೂ ಜನರಿದ್ದಾರೆ. ಹೌದಣ್ಣ. ನನ್ನ ಜೊತೆಗೆ ನೀನು ಬಂದಾಗ, ದಿಗ್ವಿಜಯಕ್ಕೆ ಬಂದಾಗ ಎದುರಿನಲ್ಲಿ ಸಿಕ್ಕಂಥ ನರರನ್ನು, ಉರಗರನ್ನು, ಯಕ್ಷರನ್ನು, ಕಿನ್ನರರನ್ನು, ಅಷ್ಟೇಕೆ ಆ ಸುರರನ್ನು
ದಿಗ್ವಿಜಯಿ ಎಂದುಕೊಂಡವನಲ್ಲ. ಈ ಹೊತ್ತಿನಲ್ಲಿ ನೀನು ಹೇಳುವ ಹಾಗೆ ಯಾರಾದರೂ ನನ್ನನ್ನು ನಾನು ಗೆಲ್ಲುವುದಕ್ಕೆ ಉಳಿದಿದ್ರೆ ಅವರನ್ನು ಈ ಹೊತ್ತಿಗೆ ತೋಡಬೇಕು, ಇಲ್ಲದಿದ್ರೆ ನಿನ್ನನ್ನು ಬಿಡುವುದಿಲ್ಲ. ಒಬ್ಬ ವೀರನಿಗೆ ಒಬ್ಬ ಅರಸನಿಗೆ ಮೀಸಲಾದ ಗುಣ ಸಂಪತ್ತು ಎಂಬ ಸಂಕುಚಿತ ಮನೋಭಾವ ಸಲ್ಲದಣ್ಣ. ಮತ್ತೇನು ಈ ಭುವನದಲ್ಲಿ ವೀರರಿಂದಲೂ ವೀರರೆನಿಸಿದ ರಾಜರು ಮೆರೆಯುತ್ತಾ ಇದ್ದಾರೆ. ನೀನು ತೋರು ತೋರು ಎಂದು ಹೇಳಿದರೆ ನಾನು ತೋರಿಸಬಲ್ಲೆ ಅಣ್ಣ. ತೋರಿಸಬಲ್ಲೆಯೋ? ಹೌದಣ್ಣ. ಯಾರವರು? ಹೆಚ್ಚೇಕೆ ಮಹಿಷ್ಪತಿಯ ದೊರೆಯಾದ ಯದುಕುಲಾಧಿಪನೆನಿಸಿದ ಕೃತವೀರ್ಯ ತನಯ ಕಾರ್ತವೀರ್ಯ ತನ್ನ ಸಾಮರ್ಥ್ಯದಿಂದ ಗುರುಕೃಪೆಯಿಂದ ವೀರನೆನಿಸಿ ದೇವದಾನವರೆಲ್ಲರಿಂದಲೂ ಮಿಗಿಲಾದ ಪರಾಕ್ರಮಿ ಎಂದು ಮೆರೆಯುತ್ತಿದ್ದಾನೆ ಅಣ್ಣ. ಅಂತಹ ಪರಾಕ್ರಮಿಗಳನ್ನು ನೀನು ಸಂಧಿಸಿಯೇ ಇಲ್ಲ ಎನ್ನುವಾಗ ನನಗೆ ವಿರೋಧವಾಗಿ ಸೆಣಸುವವರಿಲ್ಲ ಎಂದು ಬೀಗುವುದು ಅಲ್ಪತನ ಎಣಿಸಲಾರದೆ ಅಣ್ಣ. ಸ್ವಲ್ಪ ಯೋಚಿಸಣ್ಣ. ಅನುಜ ಈಗ ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತ ಯಾವುದೇ ವಿಚಾರವಿದ್ದರೂ ಅದನ್ನು ಚಿಗುರಿನಲ್ಲೇ ಚಿವುಟಿ ತೆಗೆಯುವುದು ಜಾಣತನ. ಈ ಹೊತ್ತಿಗೆ ನೀನು ಹೇಳುವುದು ಒಳ್ಳೆಯದೇ ಆಯಿತು. ಅವನನ್ನು ಗೆಲ್ಲುವುದಕ್ಕೆ ಬೇಕಾದಂತಹ ವ್ಯವಸ್ಥೆ ನಾನು ಮಾಡುತ್ತೇನೆ. ಯುದ್ಧಕ್ಕೆ ಅಪ್ಪಣೆಯನ್ನಿಟ್ಟಿದ್ದೇನೆ. ಪ್ರಹಸ್ತನಿಗೆ ಈ ಆಡಳಿತ ಅಧಿಕಾರವನ್ನು ವಹಿಸಿಕೊಟ್ಟಿದ್ದೇನೆ. ನನ್ನ ಸ್ಥಾನದಲ್ಲಿ ನೀನೇ ಇದ್ದು ಇಲ್ಲಿಯ ರಾಜ್ಯಭಾರವನ್ನು ನೋಡಿಕೊ. ಯುದ್ಧ ಸನ್ನದ್ಧನಾಗಿದ್ದೇನೆ, ಹೊರಡುತ್ತೇನೆ. ಶಂಕರನ ಪೂಜೆಯ ಶಂಕರನ ಪೂಜೆಯ ವಿರಚಿಸುವೆ ಎಂದಿರುವುದು ಮಳಲೆಯೋ ಮೆರವಲಿಂಗವ ಮಾಡಿ ಕುಳಿತನು ನರ್ಮದಾ ತಟದಿ ಮೆರವಲಿಂಗವ ಮಾಡಿ ಕುಳಿತನು
ಮಾಹಿಷ್ಮತಿಯನ್ನು ಹುಡುಕಿ ಬಂದೆ. ಇಲ್ಲಿಯ ಅರಸನನ್ನು ಯುದ್ಧದಲ್ಲಿ ಎದುರುಗೊಳ್ಳಬೇಕಿತ್ತು. ಆದರೆ ಆತನ ಸಂದೇಶಚರರಿಂದಂತಹ ತಿಳಿದಂತಹ ವಿಚಾರ, ಆತ ಇಲ್ಲಿಲ್ಲವಂತೆ. ನರ್ಮದಾ ನದಿಗೆ ಜಲಕ್ರೀಡೆಗೆಂದೂ ತೆರಳಿದ್ದಾನಂತೆ. ಒಳ್ಳೆಯದೇ ಆಯಿತಲ್ಲ. ಜಲಕ್ರೀಡೆಗೆಂದೂ ತೆರಳಿದವ ಯುದ್ಧ ಸನ್ನದ್ಧನಾಗಿರುವುದಕ್ಕೆ ಸಾಧ್ಯವಿಲ್ಲ. ಈ ಸಮಯದಲ್ಲಿ ಆತನನ್ನು ಸೋಲಿಸುವುದು ಸುಲಭ. ಹಾಗಂತ ಆಲೋಚಿಸಿಕೊಂಡು ನರ್ಮದೆಯ ತಟಕ್ಕೆ ಬರುವ ಹೊತ್ತು, ಏನಿದು ನೆತ್ತಿಯನ್ನು ಸೂರ್ಯ ಸುಡುತ್ತಾ ಇದ್ದಾನಲ್ಲ, ಬರಬರುತ್ತಾ ನಾವು ಬಂದು ಸೇರಿದಂಥ ಈ ಪ್ರದೇಶ ಯಾವುದೋ? ಇದು ಒಂದು ನದಿಯ ಹಾಗೆ ಕಾಣ್ತಾ ಉಂಟು ಬುದ್ಧಿ. ಯಾವ ನದಿ ಅಂತ ಗೊತ್ತಾಗುದಿಲ್ಲ. ಇದು ಯಾವ ನದಿ ಅಂತ ಹೇಳುವಷ್ಟು ಬುದ್ಧಿ ನಿನಗಿಲ್ಲ. ಬಿಡು, ನನಗೆ ಗೊತ್ತು. ಇದು ನರ್ಮದಾ ನದಿ. ಹೌದಾ? ಇದು ಯಾವ ಹೊತ್ತು ಹೇಳು? ಇದು ಊಟದ ಸಮಯ. ಮಧ್ಯಾಹ್ನ ಆಯ್ತಲ್ಲ ಬುದ್ಧಿ. ಮಧ್ಯಾಹ್ನವಾದರೆ ಊಟದ ಸಮಯವು? ಹೌದು. ಹಾಗಲ್ಲ, ಮಧ್ಯಾಹ್ನದ ಸಮಯದಲ್ಲಿ ಬೇರೆ ಯಾವ ಕರ್ತವ್ಯವೂ ಇಲ್ಲವೇನು? ಊಟಕ್ಕೆ ಮೊದಲು ಕರ್ತವ್ಯ ಉಂಟು ಬುದ್ಧಿ. ಏನದು? ಮೊದಲು ಊಟ ಬಡಿಸಬೇಕು, ಆಮೇಲೆ ಎಲೆ ತೊಳೆಯಬೇಕು, ಆಮೇಲೆ ಕೈಕಾಲು ತೊಳೆಯಬೇಕು. ಊಟ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಮತ್ತೇನುಂಟು ಬುದ್ಧಿ? ಗೂಟಕ್ಕೆ ಕಟ್ಟಿದ ಹಸುವಿನಂತೆ ಅಲ್ಲೇ ತಿರುಗ್ತಾ ಇದ್ದಿ. ಹಾಗಲ್ಲ, ಮತ್ತೆ ತ್ರಿಸಂಧ್ಯಾ ಕಾಲದಲ್ಲೂ ಪುರಹರನ ಪೂಜೆ ಮಾಡಿ ಆ ನಂತರವೇ ಒಂದು ತೊಟ್ಟು ಹನಿ ನೀರನ್ನು ನಾನು ಕುಡಿಯುವವ. ಅದು ಹೌದು ಬುದ್ಧಿ. ಆದ್ರೆ ಅದೆಲ್ಲ ಅರಮನೆಯಲ್ಲಿರುವಾಗ ಇಲ್ಲಿ ಹೊರಗೆ ಬಂದಲ್ಲೆಲ್ಲ ಪೂಜೆ ಮಾಡುದು. ಮೊದಲು ಊಟ ಮಾಡು, ಮತ್ತೆ ಮನೆಗೆ ಹೋಗಿ ಪೂಜೆ ಮಾಡಿದ್ರೆ ಆಯ್ತು. ಅರಮನೆಗೆ ಹೋಗಿ ಹಾಗೆಲ್ಲ ಆಗುವುದಿಲ್ಲ. ಪುರಹರನ ಪೂಜೆಯ ಹೊರತು ಹನಿ ನೀರನ್ನು ನಾನು ಮುಟ್ಟುವುದಿಲ್ಲ. ಹಾಗಾಗಿ ಇಲ್ಲಿ ಪೂಜೆ ಮಾಡ್ಲೇಬೇಕು. ಪೂಜೆ ಮಾಡ್ಲೇಬೇಕು ಅಂತ ಹೇಳುವುದು ಹೌದು ಬುದ್ಧಿ. ಇಲ್ಲಿ ಏನುಂಟು? ಮರಳು, ನೀರು, ಏನಿಲ್ಲ. ಮನೆಗೆ ಹೋಗಿ ಶಿವಲಿಂಗಕ್ಕೆ ಮತ್ತೆ ಪೂಜೆ ಮಾಡಿದ್ರೆ ಆಗ್ಲಿಕ್ಕಿಲ್ವಾ? ಮರಳು ನೀರಿನಲ್ಲಿ ಹೇಗೆ ಪೂಜೆ ಮಾಡುದು? ನೀನೇ ಹೇಳಿದೆಯಲ್ಲ, ಇಲ್ಲಿ ಮರಳಿದೆ ಅನ್ನುವ ಹಾಗೆ. ಹೌದೌದು. ಹರ ದಾರಿ ತೋರಿಸಿದನಲ್ಲ, ಮರಳಲ್ಲೇ ಒಂದು ಲಿಂಗವನ್ನು ರೂಪಿಸಿ ಅದಕ್ಕೆ ಪೂಜೆಯನ್ನು ಮಾಡ್ತೇನೆ. ಮರಳು ಮತ್ತೆ ನೀರ? ಮರಳು ಮತ್ತು ನೀರು ಬೆರೆಸ್ಲಿಕ್ಕೆ ಏನಾದ್ರು ಹುಡಿ ಏನಾದ್ರು ಬೇಕಾ ಶಿವಲಿಂಗ ಮಾಡ್ಲಿಕ್ಕೆ? ನೀನು ತಂದದ್ದೇನಾದ್ರೂ ಉಂಟಾ? ತರ್ಲಿಲ್ಲ. ಏನು ಹೋಗಿ ತರಬೇಕು. ಮತ್ತೆ ಹೇಳುವುದೇನು ಅಧಿಕ ಪ್ರಸಂಗಿ? ಏನೂ ಇಲ್ಲ. ಮರಳಿಂದಲೇ ಲಿಂಗವನ್ನು ಸೃಷ್ಟಿಸಿ ಪೂಜೆ ಮಾಡ್ತೇನೆ. ಅಷ್ಟು ಹೊತ್ತಿಗೆ ನೀನು ಯಾವುದೇ ರೀತಿಯ ಭಂಗ ಬಾರದ ಹಾಗೆ ಇಲ್ಲಿ ಕಾವಲಿರ್ಬೇಕು. ಆದೀತಾ? ಅಪ್ಪಣ ಬುದ್ಧಿ.
ನಿಲ್ಲಿಸಿದ್ಯಾಕೆ? ನೋಡಿ ಗೊತ್ತಾಗಲಿಲ್ಲ ನಿಲ್ಲಿಸಿದ್ಯಾಕೆ? ಅಷ್ಟು ಉತ್ಸಾಹದಿಂದ ಬಂದವರು ನೀವು ಒಮ್ಮಿಂದ ಮೇಲೆ ನಿಲ್ಲಿಸಿದ್ರಲ್ಲ, ಕಾರಣ ಉಂಟು. ಏನಾಯ್ತು ನಿಮಗೆ? ನೀರಾಟದ ಉತ್ಸಾಹದಲ್ಲಿ ಇಲ್ಲಿ ನೀರಿದೆ ಎಂಬುದಾಗಿ ನೋಡಿದ್ದೀರಾ ನೀವು? ನೋಡಿದ್ದೀರಾ? ಅಲ್ಲಿ ಏನು ನೋಡಲಿ? ಬರುವಾಗ ಕಾಲು ತುಂಬಾ ಮೆತ್ತಿರುವಂತ ಕೆಂಪು ಕೆಂಪು ಬಣ್ಣದ ಕೆಸರು. ಕೆಸರು ನದಿಯ ದಡ ಸ್ವಲ್ಪ ಹಾಗೆ ಇರ್ತದೆ. ಹೌದು, ಆದ್ರೆ ಕೆಸರಾಗುವುದು ಯಾವಾಗ? ಯಾವಾಗ? ನದಿಯ ತುಂಬಾ ನೀರಿದ್ರೆ ಕೆಸರಾಗುವುದಿಲ್ಲ, ಅಲ್ಪ ಸ್ವಲ್ಪ ಇದ್ರೆ ಮಾತ್ರ. ಹಾಗಾಗಿ ಈ ನೀರಾಟವನ್ನು ನಿಲ್ಲಿಸಿದ್ದು ನಾನು. ಇಲ್ಲಿ ನಾವು ನೀರಾಟ ಆಡಿದ್ರೆ ಸ್ವಾಮಿ ಅದು ನೀರಾಟ ಅಂತ ಆಗ್ಲಿಕ್ಕಿಲ್ಲ, ಅದು ಕೆಸರಾಟ ಅಂತ ಆದೀತು. ಸ್ಥಳ ಸೂಚಿಸಿದವರು ನೀವು. ಹೌದು, ನರ್ಮದೆ ತಟ ಎಂಬುದಾಗಿ. ಆದರೆ ನೀರು ಸ್ವಲ್ಪ ಏನೋ ಕಡಿಮೆ ಪ್ರಮಾಣ ಇದೆ. ಹೌದು, ಇದರಿಂದ ನಿಮಗೆ ತೊಂದರೆ ಏನಾಯಿತು? ಕಷ್ಟ ಉಂಟು ನಮಗೆ. ಏನಾಗಿದೆ? ನೀರಿನ ಪ್ರಮಾಣ ಎಷ್ಟುಂಟು ಅಂತ ಹೇಳಬೇಕು.
ಆದ್ರೆ ನಿಮಗೆ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ್ದು ಗೊತ್ತೇ ಆಗ್ಲಿಲ್ಲ. ಸ್ವಲ್ಪ ಕಡಿಮೆ ಉಂಟು. ಯಾಕೆ ಹೇಳಿ? ಯಾಕೆ? ನೀವು ಗಂಡಸರು, ನಿಮಗೆ ಸ್ವಲ್ಪ ನೀರಿದ್ರು ಕೂಡ ನೀರಾಟ ಆಡ್ಲಿಕ್ಕೆ ಆಗ್ಬಹುದು. ಅಲ್ಲ, ಮೊಣಕಾಲಿನ ಪರ್ಯಂತರ ಉಂಟು ಅಂತ. ಹೌದು, ಮೊಣಕಾಲಿನ ಪರ್ಯಂತರ ನೀರಿದ್ರೆ ಸ್ತ್ರೀಯರಾದಂತಹ ನಮಗೆ ನೀರಾಟವಾಡುವುದಕ್ಕೆ ಸಾಧ್ಯ ಉಂಟ ಸ್ವಾಮಿ? ಏನು ತೊಂದರೆ ಆಗ್ತದೆ ಸ್ವಾಮಿ? ನಾವು ಹೆಂಗಸರು ನೋಡಿ, ಹೆಂಗಸರಿಗೆ ಅವರ ರೂಪಕ್ಕೆ ಪ್ರಧಾನವಾದ್ದು ಯಾವುದು ಹೇಳಿ? ನಮ್ಮ ಎದೆ. ಈ ಎದೆಯನ್ನು ನಮ್ಮ ಪ್ರಾಣಕಾಂತನಾದಂತಹ ನಿಮಗೆ ತೋರಿಸುವುದಲ್ಲದೆ ಪರಪುರುಷರಿಗೆ ತೋರಿಸಬಾರದು ಅಂತ ಹೇಳಿ ಶಾಸ್ತ್ರ ಉಂಟು. ನಿಜ ನೋಡಿ, ನಾವು ಈ ಮೊಣಕಾಲ ಪರ್ಯಂತರದ ನೀರಿನಲ್ಲಿ ಆಟ ಆಡಿದ್ರೆ ಎದೆ ಕಾಣ್ತದೆ ಸ್ವಾಮಿ. ಈಗ ನೀರಿನ ಮಟ್ಟ ಕೆಳಗಿದೆ ಸ್ವಾಮಿ. ನೀರಿನ ಮಟ್ಟ ಏರಿಸಿದ್ರೆ ನಿಮಗೆ ಯಾವ ಪ್ರಮಾಣದಲ್ಲಿ ನೀರಿದ್ರು ಆದೀತು. ಆದ್ರೆ ಹೆಂಗಸರಾದಂತಹ ನಮಗೆ ಎಷ್ಟು ಬೇಕು? ಪ್ರಮಾಣ ಬೇಕು. ನಿಮಗೆ ನೀರು ಬೇಕು. ನಿಮಗೆ ಸ್ವಲ್ಪ ಪ್ರಮಾಣ ಸಾಕು. ನೀರು ಕಡಿಮೆ ಎಂಬುದಾಗಿ ಚಿಂತಿಸಬೇಡಿ. ನದಿಯ ಕೆಳಭಾಗದೊಳಗ ಮಲೆಯರು ಅವನಿಬವು ತನ್ನ ಬಾಹುಗಳಿಂದ ಗಟ್ಟೆಯನ್ನು ಕಟ್ಟಿಕೊಂಡು ಚಿಂತಿಸಬೇಡಿ. ದತ್ತಾತ್ರೇಯರು ಅನುಗ್ರಹಿಸಿದಂತಹ ನೆನೆಸಿದಾಗ ಸಹಸ್ರ ಬಾಹುಗಳನ್ನು ಧರಿಸುವವ ನಾನು. ಈಗಿಂದಿಗಳೇ ಸಹಸ್ರ ಬಾಹುವನ್ನು ಧರಿಸಿದ್ದೇನೆ. 500 ಕೈಗಳನ್ನು ನದಿಗೆ ಅಡ್ಡಲಾಗಿ ಕಟ್ಟೆಯನ್ನು ಕಟ್ಟಿ ಉಳಿದ 500 ಕೈಗಳಿಂದ ನಿಮ್ಮೊಂದಿಗೆ ಜಲಕೇಳಿಯನ್ನು ಆಡುತ್ತೇನೆ. ನಾನು ಪೂಜಿಸುತ್ತಿದ್ದಂತಹ ಶಿವಲಿಂಗ ನೀರಿನಲ್ಲಿ ಕೊಚ್ಚಿ ಹೋಯಿತು. ಹೌದಾ? ಅಪವೇಳೆಯಲ್ಲಿ ನೀರು ಏರಿದೆ. ಏನು ಕಾರಣ? ಯಾರು ಕಾರಣ? ತಿಳಿದು ಬಾ. ಅಲ್ಲಿ ಮೇಲೆ ಎಳಗಿ ನೋಡ್ತೇನೆ, ಅಲ್ಲಿ ಹಾಡು ಕೇಳ್ತದೆ. ನೀರಾಟವಾಡಿದರು ಸರಸದಲ್ಲಿ ಹಡವಂಗದಿ ಏನು ಇದು ಅಂತ ಹಾಡು ಅಂತ ನೋಡ್ತೇನೆ. ಏನು ನೋಡುದು ಬುದ್ಧಿ? ಅವ 1,000 ಕೈ ಇರಬಹುದಂತ ಅದನ್ನು ಈಗ ಅಡ್ಡ ಕಟ್ಟಿದ್ದಾನೆ. ಇನ್ನು 500 ಕೈಗಳಿಂದ ತುಂಬಾ ಜನ ಹೆಂಗಸರಿದ್ದಾರೆ, ಅವರೆಲ್ಲ ಬಟ್ಟೆಯೂ ಆಗ್ಲಿಲ್ಲ ಬುದ್ಧಿ, ನೋಡ್ಲಿಕ್ಕೆ ಆಗ್ಲಿಲ್ಲ. ಅವರೊಟ್ಟಿಗೆ ನೀರಾಟ ಆಡ್ತಿದ್ದಾರೆ. ಏನು ಹೇಳುದು ಬುದ್ಧಿ? ಅದರಿಂದ 100 ಮೇಲೆ ಬಂದದ್ದು.
ಆಯ್ತಲ್ಲ, ಅವನನ್ನು ಸುಮ್ಮನೆ ಬಿಡುವುದಿಲ್ಲ, ವಿಚಾರಿಸ್ತೇನೆ. ಯಾವನೋ ಒಬ್ಬ ಸೇನೆಯನ್ನು ಹೂಡಿಕೊಂಡು ಈ ನರ್ಮದ ತಟದತ್ತ ನಮಗೆ ಎದುರಾಗಿ ಬರುತ್ತಾ ಇದ್ದಾನೆ. ಯಾರು ಎಂದು ಅವನನ್ನು ನಾನು ಎದುರಿಸಿ ವಿಚಾರಿಸ್ತೇನೆ. ನೀವು ಹೊಸಗಳನ್ನು ಹುಟ್ಟು ಮಳೆಯಲ್ಲಿರಿ. ಸ್ವಾಮಿ, ನಾವು ಬಂದದ್ದು ನೀರಾಟಕ್ಕೆ, ಬರ್ತಾ ಇರುವುದು ಸೇನೆ. ನಾವು ಸೇನೆ ಆನೆ ತರಲಿಲ್ಲ, ಬಂದವರು ಚದುರೆಯರು, ಕುದುರೆಗಳಿಲ್ಲ ಇಲ್ಲಿ. ಏನು ಮಾಡ್ತೀರಿ ನೀವು? ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಈಗಿಂದೀಗಲೇ ಧರಿಸಿ ಬಂದಂತಹ ಅಸುರನನ್ನು ಎದುರಿಸ್ತೇನಂತ ಚಿಂತೆಯಲ್ಲಿ ನಿಂತೇವೆ. ನೀನು ಎದುರುಗೊಂಡಂಥ ರೀತಿ, ನಿನ್ನಯ ಟಿವಿ, ನಿನ್ನಯ ವೇಷಭೂಷಣಗಳನ್ನು ಕಂಡಾಗ ನಾನು ಒಂದು ಅರ್ಥವಿಸಿಕೊಂಡೆ. ನೀನೋರ್ವ ವಸುಮತೀಶ, ಅಂದರೆ ವಸುದೆಗೆ ಅಧಿಪತಿ ನೀನು. ಇಂಥವನು ಯಾರು ಎಂದು ತಿಳಿಯಲಿಲ್ಲ. ಯಾವ ವಂಶಜ ನೀನು, ನಿನ್ನ ಹೆಸರೇನು, ನಿನ್ನ ಪಟ್ಟಣ ಯಾವುದು ತಿಳಿಯಲು ಉತ್ಸುಕನಾಗಿದ್ದೇನೆ. ಹೇಳು ಹೇಳು. ನಿಮ್ಮ ಊಹೆ ಸರಿಯಾಗಿಯೇ ಇದೆ. ನಿನ್ನನ್ನು ಹೇಗೆ ಗುರುತಿಸಿದ್ದೇನೆ ಗೊತ್ತು? ಹೇಗೆ? ಅಸುರ ನೀನು. ನೀನು ಒಬ್ಬ ಅಸುರ ಎಂಬುದಾಗಿ. ಎಲ್ಲ ರಾಕ್ಷಸ, ನಾನು ಬೇರೆ ಯಾರೂ ಅಲ್ಲ. ಯದುವಂಶವನ್ನ
ಎನ್ನುವಂತಹ ಮಾಹಿಷ್ಮತಿಯ ಅರಸ ಕಾರ್ತವೀರ್ಯ ಎಂದರೆ ನಾನು. ಓಹೋ, ಇಷ್ಟರವರೆಗೆ ಒಂದೇ ಒಂದು ಭೂಭುಜರನ್ನೆಲ್ಲ ಸೇರಿಸಿ ಚಕ್ರಾಧಿಪತ್ಯವನ್ನು ಮೆರೆಸಿ ಚಕ್ರವರ್ತಿ ಎಂದೆನಿಸಿಕೊಂಡವ. ಆದರೆ ನನ್ನನ್ನು ವಿಚಾರಿಸುತ್ತಾ ಇದೆಯಲ್ಲ, ನಿನಗೆ ಊರು ಹೆಸರು ಏನಾದರೂ ಇರಬೇಕು. ಸಾಮರ್ಥ್ಯದಿಂದ ಚಕ್ರಾಧಿಪತಿಯಾಗಿ ಮೆರೆಯುತ್ತಾ ಇದ್ದೀಯೋ, ನಾನು ಹಾಗೆ. ದಶಕಂಠ ಎನ್ನುವುದು ನನ್ನ ನಾಮ. ವಿಶ್ವಾವಸು ಕೈಕಸೆಯರ ಪುತ್ರ, ಬ್ರಹ್ಮವಂಶಜ ನಾನು. ಅಷ್ಟು ಮಾತ್ರವಲ್ಲ, ನನ್ನದಾದಂತಹ ದಶಕಂಠಗಳನ್ನು ಕಂಡು ಅರಳಿದ ಪದ್ಮಗಳ ಹಾಗೆ ಸಾದೃಶ್ಯವಾಗಿದೆ ಎನ್ನುವ ಕಾರಣಕ್ಕೆ ಲೋಕ ನನ್ನನ್ನು ಮತ್ತೊಂದು ಹೆಸರಿನಿಂದಲೂ ಕರೆಯುತ್ತದೆ. ಧೀರ ಕೈರವಾಸ್ಯ. ಹೌದಾ? ಏನು ಯುದ್ಧ ಎಂದ್ರೆ ಏನೆಂಬುದು ತಿಳಿದಾಯಿತು. ನನಗೂ ನಿನಗೂ ಯಾವುದೇ ಇದೆ ವೈರತ್ವ ಇಲ್ಲ. ನೀನು ಲಂಕೆಯಲ್ಲಿ ನಾನು ಇಲ್ಲಿರುವವ. ಲಂಕೆಯನ್ನು ಬಿಟ್ಟು ಇಲ್ಲಿ ಯಾಕೆ ಬಂದೆ? ನಿನ್ನ ಜೊತೆ ಯುದ್ಧ ಮಾಡಬೇಕು, ನಿನ್ನನ್ನು ಸೋಲಿಸಬೇಕು, ಏಕಮೇವಾದ್ವಿತೀಯನಾಗಿ ಬೆರೀಬೇಕು. ಹಾಗಾಗಿ ಸುಮ್ಮನಿರುವುದಲ್ಲ, ಯುದ್ಧಕ್ಕೆ ಸಾಕು ಮಾಡು. ಯುದ್ಧದಿಂದ ಒಳಿತಾಗುವುದಿಲ್ಲ, ಕೆಡುಕೆ ಹೆಚ್ಚು. ಆದ್ದರಿಂದ ನನಗೂ ನಿನಗೂ ಯಾವುದೇ ವೈರತ್ವ ಇಲ್ಲ. ನೀನು ಹೋಗಿ ಲಂಕೆಯಲ್ಲಿ ಆಡುತ್ತಾ ಇರು, ನಾನು ಮಹಿಷ್ಮತಿಯಲ್ಲಿ ಇರುತ್ತೇನೆ. ಹೋಗಯ್ಯ. ಯುದ್ಧಕ್ಕೆ ಹೆದರುತ್ತಾ ಇದ್ದೀಯ ನೀನು. ನಿನ್ನಂಥವನನ್ನು ವೀರ ಅಂತ ಕರೀತಾ ಇದ್ದಾರಲ್ಲ, ಹಾಗಾಗಿ ಸುಮ್ಮನೆ ಬಿಡುವುದಿಲ್ಲ. ಇದು ಹರಿತವಾದ ಶರವನ್ನು ಪ್ರಯೋಗಿಸುತ್ತೇನೆ. ನನ್ನ ಸೈನ್ಯ ದಾರುಗೆಟ್ಟಿದೆ ಅಂತ ಭಾವಿಸಬೇಡ. ಇದು ರಾವಣನಾದಂತಹ ನಾನಿದ್ದೇನೆ. ಮುಂದಿನ ಯುದ್ಧದಲ್ಲಿ ರಾವಣ ಲೋಕರಾವಣ ಆಗ್ತದೆ. ಲೋಕರಾವಣತ್ವ ಯಾರೇ
ಇನ್ನ ರಾವಣತ್ತು ಯಾರಿಗೂ ಗೊತ್ತಿಲ್ಲ. ಹಿಂದೆ ಬಲಿಚಕ್ರವರ್ತಿಯಲ್ಲಿ ಕೆಣಕಿ ಇದೇ ರೀತಿ ಅವರಲ್ಲಿ ಸೆಣಸಿ ಕಾದಾಡಿ ಸೋತು ಅವನ ಮಡದಿಯರಿಂದ ಸಖಿಯರಿಂದ ಒಂದು ತೊತ್ತು ಕೂಳಿಗುಂಬಿಗೆ ಗತಿಯಿಲ್ಲದಾಗಿ ಮಾಡಿದವರವರು. ನಾನು ಹಾಗೆ ಅಲ್ವೋ, ನನ್ನ ಈ ಚಕ್ರಾಧಿಪತ್ಯದಲ್ಲಿ ಒಂದೇ ಒಂದು ಅಪಮಾನ, ಒಂದೇ ಒಂದು ಇಂತಹ ದುಸ್ಸಾಹಸ ಕೆಲಸ ಯಾವುದು ಮಾಡಿದವನಲ್ಲ. ಕಳಂಕರಹಿತ ರಾಜಕಾರಣ ಮಾಡಿದವನು. ಒಳ್ಳೆ ಮಾತೇಳಿ ಹೇಳುತ್ತೇನೆ, ಅವನಿಗಾದಂತ ನನ್ನನ್ನು ಅನಗಿಸಿದ್ದಾರಲ್ಲ, ನಾನು ಮಾಡುವುದಿಲ್ಲ. ಬಂದ ದಾರಿಗೆ ಸಂತವಿಲ್ಲ ಎಂಬಂತೆ ಹೋಗುವುದಿಲ್ಲ. ಹರಕೊಟ್ಟ ಶಕ್ತಿಯನ್ನು ಇವನ ಉರ ಪ್ರದೇಶಕ್ಕೆ ಗುರಿಯಿಟ್ಟು ಪ್ರಯೋಗಿಸ್ತೇನೆ. ಆದರೆ ಹೀಗಲ್ಲ, ದತ್ತಾತ್ರೇಯರು ಕರುಣಿಸಿದಂತ ದಿವ್ಯಾಸ್ತ್ರ ಅವರನ್ನೇ ನೆನೆಸಿ ಇವನ ಉರ ಪ್ರದೇಶಕ್ಕೆ ದುಷ್ಟನೋಪದಲ್ಲಿ ಇನ್ನಿಲ್ಲ. ಹಾಗೆಂದ ಮಾತ್ರಕ್ಕೆ ಅವನನ್ನು ಸೆರೆಯಲ್ಲೇ ಇಟ್ಟುಕೊಳ್ಳಿಕ್ಕೆ ಆಗ್ಲಿಲ್ಲ. ಗುರುಗಳು ಬಂದರು, ಹೊಲಸ್ತಿಯರು ಬಂದು ಮೊಮ್ಮಗನನ್ನು ಬಿಡಿಸಿಕೊಡುವಂತೆ ನನ್ನಲ್ಲಿ ದಾನವಾಗಿ ಕೇಳಿದ್ರು. ಗುರುಗಳು ಹೇಳುವಾಗ ಇಲ್ಲ ಅಂತ ಹೇಳಿಲ್ಲ, ಅವನನ್ನು ಬಿಟ್ಟುಕೊಟ್ಟಿದ್ದೇನೆ. ರಾವಣನಲ್ಲಿ ಅವರ ಸೂಚನೆ ಮೇರೆಗೆ ಬಾಂಧವ್ಯವನ್ನು ಹರಿಸಿ ಇನ್ನು ಹಾಗಲ್ಲ, ಮಹಿಸ್ಮತಿಯಲ್ಲಿ ಸುಖ ಸಂತೋಷದಿಂದ ಇರುತ್ತೇನೆ. ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಕೈರಂಗಳ ಇವರು ಕೈರಾವಾಸ್ಯ ಕಾಳಗವನ್ನು ಬಹಳ